ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿನದ ಈ ವಿಡಿಯೋದಲ್ಲಿ ನಾನು ಚೂಡಿದಾರ್ನ ಅಂದರೆ ಟಾಪ್ನ ಯಾವ ಥರ ನಾವು ಮೆಜರ್ಮೆಂಟ್ ತೊಗೊಳ್ಳೋದು, ಅದಕ್ಕೆ ಎಷ್ಟೆಷ್ಟು ಎಕ್ಸ್ಟ್ರಾ ತೊಗೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ಬಿಗಿನರ್ಸ್ಗಳಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೆ ಎಷ್ಟು ಎಕ್ಸ್ಟ್ರಾ ತೊಗೋಬೇಕು ಅನ್ನೋದು ಗೊತ್ತಿರಲ್ಲಲ್ವ, ಸೊ ಅವರಿಗೆ ಇದನ್ನು ಹೇಳ್ಕೊಡ್ತಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಸೊ ನೋಡಿ, ಇದು ಅವ್ರದ್ದು ಡ್ರೆಸ್ಸು. ಇದು ನಾನೇ ಸ್ಟಿಚ್ ಮಾಡಿಕೊಟ್ಟಿದ್ದೆ, ಈಗ ಮೊನ್ನೆ ತಾನೇ ಸ್ಟಿಚ್ ಮಾಡಿಕೊಟ್ಟಿದ್ದೆ. ಸೊ ಮತ್ತೀಗ ಅದೇ ಮೆಜರ್ಮೆಂಟಿದ್ದು ಡ್ರೆಸ್ಸು ಕಟ್ಟಿಂಗು ಸ್ಟಿಚಿಂಗು ಬಂದಿದೆ. ಸೊ ನೋಡೋಣ, ಈಗ ನಾನು ಇದರಲ್ಲಿ ಅಳತೆ ತೊಗೊಳ್ಳೋದು ಹೇಳ್ಕೊಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಕಟ್ಟಿಂಗು, ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸ್ಟಿಚಿಂಗ್ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ಇದು ನೋಡಿ, ಡ್ರೆಸ್ಸನ್ನ ಈ ಥರ ನೀಟಾಗಿ ಹಾಕ್ಕೊಳ್ಬೇಕು. ಮೊದಲಿಗೆ ನೀವು ಯಾವುದನ್ನೇ ಮೆಜರ್ಮೆಂಟ್ ತೊಗೊಳ್ಳಿ, ಮೊದಲಿಗೆ ನೀಟಾಗಿ ಡ್ರೆಸ್ ಆಗಲಿ ಬ್ಲೌಸ್ ಆಗಿ ನೀಟಾಗಿ ಹಾಕ್ಕೊಳ್ಳೋದು ಕಲೀರಿ. ಸೊ ಇದಾದ ನಂತರ ಟೇಪ್ ತೊಗೊಂಡು ಮೊದಲಿಗೆ ನಾವು ಮೆಜರ್ ಮಾಡಬೇಕಾಗಿರೋದು ಇದನ್ನೇ. ಶೋಲ್ಡರಿಂದ, ಇಲ್ಲಿ ಶೋಲ್ಡರ್ ಇದೆಯಲ್ವಾ, ಶೋಲ್ಡರಿಂದ ಫುಲ್ ಬ್ಲೌಸ್ ಇದು ಟಾಪ್ ಎಷ್ಟು ಲೆಂತ್ ಇದೆ ನೋಡ್ಕೋಬೇಕು. 33.5 ಇದೆ, ಕಾಣಿಸ್ತಿದೆಯಲ್ಲ. ಸೊ 33.5 ಇದೆ, 33.5 ಟಾಪ್ ಲೆಂತ್ ಇದೆ. ಹಾಗೆ ಎರಡನೇದು ಅಳತೆ ನಾವು ಎದನ್ನು ತಗೋಬೇಕಂದ್ರೆ ನೋಡಿ, ಇದು ಚೆಸ್ಟಿಂದು ನೋಡಿ, ಇಲ್ಲಿಂದ ಇಲ್ಲಿವರೆಗೆ, ಇಲ್ಲಿಂದ ಇಲ್ಲಿವರೆಗೆ ನೋಡ್ತಾ ಇರ್ಬೋದು, ಕಾಣಿಸ್ತಿದೆಯಲ್ಲ. 15.5 ಇದೆ. ಸೊ 15.5. ಸೊ ನೋಡಿದ್ರಲ್ವ, ಚೆಸ್ಟು 15.5. ಮೊದಲು ನಾವು ಟಾಪ್ನ ಅಳತೆ ಮಾಡಿಕೊಂಡು ನಾವು ಮಾಪಿ ಹಾಕಬೇಕಂದ್ರೆ ಲೆಂತು ಹಾಗೆ ಚೆಸ್ಟು ಮೊದಲಿಗೆ ಮೆಜರ್ ಮಾಡ್ಕೋಬೇಕು. ಸೊ ನೋಡಿದ್ರಲ್ವ, ಲೆಂತು 33.5, ಚೆಸ್ಟು 15.5. ಇದಿಷ್ಟು ಮೇಯ್ನ್ ಅಳತೆಗಳು. ಸೊ ಇದಾದ ನಂತರ ನೆಕ್ ವಿಡ್ತ್ ತೊಗೋಬೇಕಲ್ವ. ಸೊ ನೆಕ್ ವಿಡ್ತಿಗೆ ಇದನ್ನು ನೀಟಾಗಿ ಹಾಕ್ಕೊಂಡು ನೋಡಿ, ಇಲ್ಲಿಂದ ಇಲ್ಲಿಗೆ ನೀಟಾಗಿ ಹಾಕ್ಕೊಳ್ಳಿ. ಹಿಂಗೆ ಎದ್ದು ಮಾಡಬೇಡಿ, ನೀಟಾಗಿ ಈ ಥರ ಹಾಕ್ಕೊಳ್ಳಿ. ಇಲ್ಲಿಂದ ನೋಡ್ಕೋಬೋದು ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಕರೆಕ್ಟಾಗಿ ಇಟ್ಕೊಳ್ಳಿ. ಲೇಸ್ ಬಿಡಿ, ಯಾಕಂದರೆ ಲೇಸ್ ಆಮೇಲೆ ಅಟ್ಯಾಚ್ಮೆಂಟ್ ಬರುತ್ತೆ. ನೆಕ್ ಇಲ್ಲಿಂದ ಇಲ್ಲಿವರೆಗಿದೆ. ಸೊ ನೋಡ್ತಾ ಇರ್ಬೋದು, ನೆಕ್ 5 ಇಂಚ್ ಇದೆ. ನೆಕ್ ಬಂದು 5 ಇಂಚ್ ಇದೆ. ನೆಕ್ ವಿಡ್ತು ಅಂದರೆ ಕೊರಳಿನ ಅಗಲ 5 ಇಂಚ್ ಇದೆ. 5 ಅಂದರೆ ಇದರದ್ದು 2 ಭಾಗ ಮಾಡಿದಾಗ, ಬಟ್ಟೆನ ಫೋಲ್ಡ್ ಮಾಡಿ ಹಾಕ್ಕೊಂಡಾಗ ಅದರದ್ದು 2ನೇ ಭಾಗ ತೊಗೊಳ್ಬೇಕಾಗುತ್ತೆ. ಸೊ ನಾನು ನಿಮಗೆ ಕಟ್ಟಿಂಗಲ್ಲಿ ಇನ್ನೂ ಕರೆಕ್ಟಾಗಿ ತಿಳಿಸ್ಕೊಡ್ತೀನಿ. ಸೊ ಇದು ನೆಕ್ ಅಗಲ ಆದಮೇಲೆ ಶೋಲ್ಡರು ನೋಡಿ, ಇಲ್ಲಿ ಏನು ಕರೆಕ್ಟ್ ಶೋಲ್ಡರ್ ಇದೆಯಲ್ವಾ, ಸೊ ಇದು ಎಷ್ಟಿದೆ ಅಂತ ಮೊದಲಿಗೆ ಮೆಜರ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿವರೆಗೆ ನೋಡ್ತಾ ಇರ್ಬೋದು, ಇದು 2.5 ಇದೆ. 2.5 ಇದ್ದರೆ ನಾವು 1/2 ಇಂಚು ಜಾಸ್ತಿ ತೊಗೊಳ್ಬೇಕಾಗತ್ತೆ. ಯಾಕಂದರೆ ಇಲ್ಲಿ ಸ್ಲೀವ್ಸ್ಗೆ ಜಾಯಿಂಟ್ ಮಾಡಿದಾಗ ಅಲ್ಲಿ 1/2 ಇಂಚು ಹೋಗುತ್ತೆ. ಸೊ ಅರ್ಥ ಆಯ್ತಲ್ವಾ. ಲೆಂತು 33.5, ಚೆಸ್ಟು 15.5, ನೆಕ್ ಆಗಲ್ಲ 5 ಇಂಚು, ಶೋಲ್ಡರು 3 ಇಂಚು. ಸೊ ಇದಿಷ್ಟಾದಮೇಲೆ ಆರ್ಮೋಲು ನೀಟಾಗಿ ಇದು ಎಷ್ಟಿದೆ ನೋಡ್ಕೋಬೇಕು. ಆರ್ಮೋಲು ಇದು ನೋಡ್ತಾ ಇರ್ಬೋದು, ಆರ್ಮೋಲು 5 ಇಂಚ್ ಇದೆ. ಈ ಕಡೆಯಿಂದನೂ ನೋಡ್ತಾ ಇರ್ಬೋದು, ಆರ್ಮೋಲು 5 ಇಂಚ್ ಆರ್ಮೋಲ್ ಇದೆ. ಆರ್ಮೋಲು 5 ಇಂಚು. ಹಾಗೆ ಇನ್ನು ಇಲ್ಲಿ ಶೇಪ್ ಬಂದಿದೆಯಲ್ವ, ಸೊ ಇಲ್ಲಿ ಎಷ್ಟಿದೆ ನೋಡ್ಕೋಬೇಕು. ಇಲ್ಲಿಂದ ಇಲ್ಲಿವರೆಗೆ ಸೊಂಟದ ಸುತ್ತಳತೆ ಇದು. ಸೊಂಟದ ಸುತ್ತಳತೆ ಬಂದು ನೀಟಾಗಿ ಕಾಣಿಸ್ತೀನಿ. ಸೊಂಟದ ಸುತ್ತಳತೆ ಬಂದು ಇಲ್ಲಿಂದ ಇಲ್ಲಿವರೆಗೆ 13.5 ಇದೆ. ಸೊಂಟದ ಸುತ್ತಳತೆ 13.5, ಚೆಸ್ಟ್ ಇದು 15.5. ಹಾಗೆ ಕಟ್ಟು, ಇಲ್ಲಿ ಕಟ್ ಬರುತ್ತಲ್ವ, ಸೊ ಈ ಥರ ಕಟ್ಟು ಇಲ್ಲಿ ಬಂದಲ್ಲಿ ನೋಡ್ಕೋಬೇಕು. ಇಲ್ಲಿಂದ ಇಲ್ಲಿವರೆಗೆ
16.5. ಸೊ 16.5 ಅರ್ಥ ಆಯ್ತಲ್ವಾ. ಚೆಸ್ಟು 15.5, ಇಲ್ಲಿ ವೇಸ್ಟು 13.5. ಓಕೆ, ಚೆಸ್ಟು 15.5, ವೇಸ್ಟು 13.5, ಇಲ್ಲಿ 16.5. ಇದು ಏನಂತಾರೆ ಕಟ್ ಬಂದಲ್ಲಿ. ಸೊ ಇದಿಷ್ಟು. ಹಾಗೆ ನೆಕ್ಕು ಎಷ್ಟು ಉದ್ದ ಇದೆ, ಫ್ರಂಟು ಬ್ಯಾಕು. ಫ್ರಂಟು 5.5 ಇದೆ, 5.5. ಹಾಗೆ ಬ್ಯಾಕು 4.5 ಇದೆ, ಬ್ಯಾಕು 4.5 ಇದೆ. ಸೊ ಈಗ ನಾನು ಇದರಲ್ಲಿ ಯಾವುದಕ್ಕೆ ಎಷ್ಟು ಜಾಸ್ತಿ ತೊಗೊಳ್ಬೇಕು ಅಂದರೆ, ಲೆಂತಿಗೆ ಎಷ್ಟಿತ್ತು 33.5 ಇತ್ತಲ್ವ, ಇದಕ್ಕೆ 2 ಇಂಚ್ ಆ್ಯಡ್ ಮಾಡ್ಕೋಬೇಕು. 13.5ಗೆ 2 ಇಂಚು ಆ್ಯಡ್ ಮಾಡ್ಕೋಬೇಕು. ಯಾಕಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಫೋಲ್ಡ್ ಮಾಡೋದು ಬರುತ್ತೆ. ಸೊ ಫೋಲ್ಡ್ ಮಾಡೋಕ್ಕೆ ಇಲ್ಲಿ 1.5 ಇಂಚು, ಇಲ್ಲಿ ಶೋಲ್ಡ್ರಲ್ಲಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂತ. ಸೊ ಇದಕ್ಕೆ 2 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಲೆಂತಿಗೆ 2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಹಾಗೆ ಚೆಸ್ಟಲ್ಲಿ ಎಷ್ಟಿದೆ ನೋಡಿಕೊಂಡು ಅದಕ್ಕೆ 2 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ವೇಸ್ಟಲ್ಲೂ ಕೂಡ, ಇಲ್ಲಿ ಹಿಪ್ಪಲ್ಲಿ ಇಲ್ಲಿ ಎಷ್ಟಿದೆ ಅದಕ್ಕೆ 1 ಇಂಚ್ ಮಾತ್ರ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ 2 ಇಂಚು ಬೇಡ, ಇಲ್ಲಿ 1 ಇಂಚ್ ಮಾತ್ರ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ 1 ಇಂಚು, ಇಲ್ಲಿ 2 ಇಂಚು, ಇಲ್ಲಿ 2 ಇಂಚು. ಹಾಗೆ ಇಲ್ಲಿ ಕೆಳಗಡೆ ಇಲ್ಲಿದೆ ಅಲ್ವಾ, ಸೊ ಇಲ್ಲಿ ಇದು ಎಷ್ಟಿದೆ ನೋಡಿಕೊಂಡು ಅದಕ್ಕೆ 2 ಇಂಚ್ ಆ್ಯಡ್ ಮಾಡ್ಕೋಬೇಕು. ಈ ಕಡೆ 1 ಇಂಚ್ ಬರುತ್ತೆ, ಈ ಕಡೆ 1 ಇಂಚ್ ಬರುತ್ತೆ, 2 ಇಂಚ್ ಆ್ಯಡ್ ಮಾಡ್ಕೋಬೇಕು. ಸೊ ಇದಿಷ್ಟು ನಾವು ಟಾಪ್ನಲ್ಲಿ ತಗೊಳ್ಳುವಂಥ ಅಳತೆಗಳು ಇದಿಷ್ಟು. ಮತ್ತು ಸ್ಲೀವ್ಸಿದ್ದು ಅಳತೆ ಬರುತ್ತೆ. ಸ್ಲೀವ್ಸ್ ಅದು ಎಷ್ಟಿರುತ್ತಲ್ವ ನೋಡಿಕೊಂಡು ಅದನ್ನು ಅಳತೆ ತೊಗೊಳ್ಳೋದು. ಇದು ನೋಡಿ, ಇದು 13.5 ಇದೆ. ಸೊ ನೋಡ್ತಾ ಇರ್ಬೋದು, 13.5, 14 ಇದೆ. 14 ಅಂದರೆ ಇದಕ್ಕೆ ಇಲ್ಲಿ ಇಲ್ಲಿ 1.5 ಇಂಚ್, 1 ಇಂಚು, ಇಲ್ಲಿ 1/2 ಇಂಚು. 14 ಅಂದರೆ 14, 15.5 ತೊಗೊಂಡ್ರೆ ಸಾಕು. ಸ್ಲೀವ್ಸಿಗೆ 1.5 ಇಂಚು, 1 ಇಂಚು ಎಕ್ಸ್ಟ್ರಾ ತೊಗೊಂಡ್ರೆ ಸಾಕು. ಇಲ್ಲೇನು ಜಾಸ್ತಿ ಬೇಡ. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ ಯಾವ ಥರ ಟಾಪ್ನ ನಾವು ಅಳತೆ ತಗೊಳ್ಳೋದು ಅಂತ. ಸೊ ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ದರೆ, ಹಾಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್. ಮುಂದಿನ ವಿಡಿಯೋಗಳಲ್ಲಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ, ನೋಡುವ. ಆದರೆ ಇದೇ ಕಟಿಂಗ್ ವಿಡಿಯೋ ಜೊತೆಗೇ ಸಿಗ್ತೀನಿ. ಓಕೆ, ಬಾಯ್.